ಬಂಧುಗಳೇ, ಹಿಂದಿನ ಸಂಚಿಕೆಯಲ್ಲಿ ನಾವು ಶ್ರೀಭಾಷ್ಯಕಾರರ ತಿರುನಕ್ಷತ್ರದಂದು ಸಾಲಿಗ್ರಾಮದಿಂದ ರಾಮನಾಥಪುರದವರೆಗೆ ಶ್ರೀಭಾಷ್ಯಕಾರರ ಪಾದದ ಸಂಬಂಧ ಹೊಂದಿರುವಂತಹ ತೀರ್ಥವನ್ನು ವಿಜಯ ಮಾಡಿಕೊಂಡು ಬರವರೆಗೂ ನೋಡಿದ್ವಿ. ನಂತರದ ಕಾರ್ಯಕ್ರಮಗಳನ್ನು ಇವತ್ತಿನ ಸಂಚಿಕೆಯಲ್ಲಿ ನೋಡೋಣ. ಕಾವೇರಿ ದಡಕ್ಕೆ ನಾವು ಬಂದು ಈಗ ಇಲ್ಲಿ ನೋಡಿದರೆ ಚಿಕ್ಕ ವಯಸ್ಸಿನ ಹುಡುಗರಿನಿಂದ ಹಿಡಿದು ವಯಸ್ಸಾದವರವರೆಗೂ ಎಲ್ಲ ವಯಸ್ಸಿನವರು ವಯಸ್ಸು ಭೇದವಿಲ್ಲದೆ ಅತ್ಯಂತ ಉತ್ಸಾಹದಿಂದ ಹೇಗೆ ಈ ಭಜನೆಗಳಲ್ಲಿ ತೊಡಗಿದ್ದಾರೆ ಅನ್ನೋದನ್ನು ನೋಡಿ. ಶ್ರೀಭಾಷ್ಯಕಾರರಿಗೆ ಈಗ ಈ ಕಾವೇರಿ ತೀರ್ಥದಿಂದಲೇ ತಿರುಮಂಜನವಾಗ್ತಾ ಇದೆ. ಈಗ ಸ್ವಾಮಿ ಭಾಷ್ಯಕಾರರಿಗೆ ಅಲಂಕಾರವಾಗ್ತಾ ಇದೆ. ಆ ಸಮಯದಲ್ಲಿ ಇಲ್ಲಿ ಭಜನೆಗಳು ನಡೀತಾ ಇದೆ. ಇಲ್ಲಿನ ಭಕ್ತರ ಉತ್ಸಾಹವನ್ನು ನೋಡೋಣ ಬನ್ನಿ. भाष्यकाराय नमः। ओम महायशसे नमः। ओम पवित्रीकृत भूभागाय नमः। भाष्यकाराय विद्महे नारायणाय धीमहि तन्नो रामानुजः प्रचोदयात्। रामानुज रामानुज स्वल्निवारणम् आदिशेषरिपरेन्दु मधुभागस्वल्लणम् ಹೀಗೆ ಅರ್ಚನೆ, ಮಂಗಳಹಾರತಿ ಹಾಗೂ ಸಣ್ಣ ಶಾಪ್ತುಮನೆಯ ನಂತರ ಭಾಷ್ಯಕಾರರು ಕಾವೇರಿ ದಡದಿಂದ ಮೇಲೆ ಬರುತ್ತಿದ್ದ ಹಾಗೆಯೇ ಇವರನ್ನು ಸ್ವಾಗತಿಸಲು ಎದುರಿನಲ್ಲೇ ಪಟ್ಟಾಭಿರಾಮ ಸ್ವಾಮಿ, ಲಕ್ಷ್ಮಣ ಹಾಗೂ ಸೀತಾಮಾತೆ ಬರ್ತಾ ಇದ್ದಾರೆ ನೋಡಿ. ಹೀಗೆ ಒಬ್ಬರಿಗೊಬ್ಬರು ಮುಖಾಮುಖಿಯಾಗಿ ದೇವಸ್ಥಾನದ ಪ್ರದಕ್ಷಿಣೆಯನ್ನು ಮಾಡಿಕೊಂಡು ಹಾಗೆಯೇ ಉತ್ಸವದಲ್ಲಿ ಮೆರವಣಿಗೆಯನ್ನು ಸಂಪೂರ್ಣ ಮಾಡಿದ ನಂತರ ದೇವಸ್ಥಾನದ ಒಳಗೆ ಶ್ರೀಭಾಷ್ಯಕಾರರೊಂದಿಗೆ ಪಟ್ಟಾಭಿರಾಮ ಸ್ವಾಮಿ, ಸೀತಾಮಾತೆ ಹಾಗೂ ಲಕ್ಷ್ಮಣನಿಗೆ ದೊಡ್ಡ ಶಾತ್ಮೊರೈ ನಡೆಯುತ್ತಿದೆ.
ಇದಾದ ಕೂಡಲೇ ಅಲ್ಲಿಯೇ ದೇವಸ್ಥಾನದ ಪ್ರಾಕಾರದಲ್ಲಿಯೇ ಬಹಳಷ್ಟು ಭಕ್ತಾದಿಗಳು ಎಲ್ಲರೂ ಸೇರಿ ಭಜಯತಿರಾಜಂ ಸ್ತೋತ್ರದ ಎಲ್ಲ ಶ್ಲೋಕಗಳನ್ನು ನೋಡಿಕೊಳ್ಳದೆ ಹಾಗೆಯೇ ಬಾಯ್ಪಾಠದಿಂದ ತಾವಾಗಿಯೇ ಹೇಳಿಕೊಂಡು ಹೇಗೆ ಉತ್ಸಾಹದಿಂದ ಅದಕ್ಕೆ ನರ್ತಿಸುತ್ತಿದ್ದಾರೆ ಅನ್ನೋದನ್ನು ನಾವು ನೋಡ್ಬೋದು. ಒಂದು ಕಡೆ ರಾಮಾನುಜರ ಜಯಂತಿ ಹೀಗೆ ನಡೆಯುತ್ತಿದ್ದರೆ, ಮತ್ತೊಂದು ಕಡೆ ಅದೇ ಊರಿನಲ್ಲಿ ಶಂಕರ ಜಯಂತಿಯನ್ನ ಕೊಂಡಾಡುವ ಸಲುವಾಗಿ ಹಲವರು ಕೇಸರಿ ಧ್ವಜದೊಂದಿಗೆ ಶಂಕರರ ಭಾವಚಿತ್ರವನ್ನು ತೆಗೆದುಕೊಂಡು ಮೆರವಣಿಗೆಯಲ್ಲಿ ಎಷ್ಟು ನಿಷ್ಠೆಯಿಂದ ಶಿಸ್ತಿನಿಂದ ಬರ್ತಾ ಇದ್ದಾರೆ ಎನ್ನುವುದನ್ನು ನಾವು ನೋಡಬಹುದು. ಇದಾದ ಕೂಡಲೇ ನಾವು 2ನೇ ದಿನದ ಸಂಜೆಯ ನಮ್ಮ ಸ್ವಾಮಿಯ ಉಪನ್ಯಾಸದ ತುಣುಕನ್ನು ನೋಡೋಣ ಬನ್ನಿ. ಬೆಳಗ್ಗಿನಿಂದ ಉತ್ಸವಗಳನ್ನೆಲ್ಲ ಈ ಊರಿನಲ್ಲಿ ಅನುಭವಿಸಿದ ಮೇಲೆ ಶ್ರೀ ವೈಷ್ಣವ ಸಮೃದ್ಧಿ ತುಂಬಿ ತುಳುಕಾಡ್ತಾ ಇರೋದನ್ನ ನೋಡಿ ನಾನು ಅತ್ಯಂತ ಸಂತೋಷ ಪಡುತ್ತಿದ್ದೇನೆ. ಅನಿತರ ಸಾಧಾರಣವಾದಂತಹ ಒಂದು ಭಕ್ತಿ ಎಲ್ಲೂ ಕಾಣಲು ಸಾಧ್ಯವಿಲ್ಲ. ಇಂಥ ಭಕ್ತಿ, ಇಂಥ ಅನುಭವ, ಭಜಯತಿರಾಜಂ ಸ್ತೋತ್ರವನ್ನು ಹೇಗೆ ಒಬ್ಬೊಬ್ಬರು ಹಾಡ್ತಾರೆ, ಕುಣಿತಾರೆ ಹೇಳಿಕೊಂಡು, ಅಂಥ ಒಂದು ಅನುಭವ ನಮಗೆ ಬರೋದಕ್ಕೆ ಸಾಧ್ಯವಿಲ್ಲ. ನಾವೇನಿದ್ರೂ ಉತ್ಸವದ ಮುಂದೆ ಹಿಂದೆ ದಿವ್ಯ ಪ್ರಬಂಧದ ಗೋಷ್ಠಿ ಹಾಗೂ ವೇದಗೋಷ್ಠಿಯಲ್ಲಿ ಒಂದು ಗಂಭೀರವಾಗಿ ಹೋಗ್ತೇವೆ ಹೊರತು ಈ ರೀತಿ ಅನುಭವ ಬರೋದಕ್ಕೆ ಸಾಧ್ಯವಿಲ್ಲ. ನಿಮ್ಮೆಲ್ಲರನ್ನ ಕೈ ಎತ್ತಿ ಮುಗಿತೇನೆ. ನಿತ್ಯ ಕರ್ಮವಾದ ಸಂಧ್ಯಾ ವಂದನೆಯನ್ನು ಬಿಡದೇ ಸರಿಯಾಗಿ ಮಾಡಬೇಕು. ಸಂಧ್ಯಾ ವಂದನೆ ಅತ್ಯಂತ ಮುಖ್ಯವಾದದ್ದು. ಯಾಕೆಂದರೆ ಸ್ವಾಮಿ ರಾಮಾನುಜರು ತಮ್ಮ 120ನೇ ವಯಸ್ಸಿನಲ್ಲೂ ಕೂಡ ಎದ್ದು ನಿಲ್ಲೋದಕ್ಕೆ ಆಗದೇ ಇದ್ದಂತಹ ಒಂದು ಪರಿಸ್ಥಿತಿಯಲ್ಲೂ ಕೂಡ ತಮ್ಮ 2 ಶಿಷ್ಯರನ್ನು ಸಹಾಯಕ್ಕೆ ಇಟ್ಟುಕೊಂಡು ಅವರೊಂದಿಗೆ ಎದ್ದು ನಿಂತು ಅರ್ಘ್ಯವನ್ನು ಬಿಟ್ಟಿದ್ದು ಯಾವುದಕ್ಕಾಗಿ ಅಂದರೆ ನಮಗೆಲ್ಲರಿಗೂ ರೋಲ್ ಮಾಡೆಲ್ ಆಗೋದಕ್ಕೋಸ್ಕರವೇ. 2ನೇ ದಿನದ ಉಪನ್ಯಾಸದಂದು ವಿವಾನ್ ಸಂಜಯ್ ಆತ್ರೇಯ ಅವರಿಗೆ ಸ್ವಾಮಿಯೊಂದಿಗೆ ಕುಳಿತುಕೊಂಡು ಅದು ಇಂಥ ರಾಮನಾಥಪುರ ಕ್ಷೇತ್ರದಲ್ಲಿ ಮಾತನಾಡುವಂತಹ ಅವಕಾಶ ಸಿಕ್ಕಿತು. ಇದಾದ ಕೂಡಲೇ ಆ ಊರಿನವರೇ ಪ್ರೀತಿಯಿಂದ ಮಾತನಾಡಿಸಿದರು. ಆ ಸಮಯದಲ್ಲಿ ಅಲ್ಲಿ ಮಾನಸ ಅಯ್ಯಂಗಾರ್ ಹಾಗೂ ಮನುಪ್ರಿಯ ಅನ್ನುವಂತಹ ನಮ್ಮ ಸ್ವಾಮಿಯವರ 2 ಕಾಲಕ್ಷೇಪ ಶಿಷ್ಯರು ಅಲ್ಲಿ ಉಪಸ್ಥಿತರಿದ್ದರು. ಇದಾದ ನಂತರ ಹಾಗೆ ಊರಿನಲ್ಲಿ ನಡೆದುಕೊಂಡು ಹೋಗಬೇಕಾದರೆ ಆ ಊರಿನವರೇ ಆಪ್ತರಾದಂತಹ ಒಬ್ಬರು ಸಂಸ್ಕೃತವನ್ನ ಅಧ್ಯಯನ ಮಾಡುವುದರಿಂದ ನಮ್ಮ ಸ್ವಾಮಿಯವರ ಬಳಿ ಸಂಸ್ಕೃತದಲ್ಲೇ ಹಲವು ವಿಷಯಗಳನ್ನ ಹಂಚಿಕೊಂಡರು, ವಾರ್ತಾಲಾಪಗಳನ್ನ ಮಾಡಿದರು. ಈಗ ನಾವು ನೋಡ್ತಿರೋ ಹಾಗೆ ಆ ರಾತ್ರಿಯ ಸಮಯದಲ್ಲಿ ಅಡಿಯೇನನಿಗೆ ಅಂದರೆ ಅಮೋಘ ಚಕ್ರವರ್ತಿಗೆ ಹಾಗೂ ವಿವಾನ್ ಸಂಜಯ್ ಆತ್ರೇಯ ಅವರಿಗೆ ಅಲ್ಲಿ ಆ ಊರಿನ ಕೆಲವು ಉತ್ಸಾಹಿ ಯುವಕರೊಂದಿಗೆ ಕೆಲವು ನಿಮಿಷಗಳ ಕಾಲ ಮಾತನಾಡುವಂತಹ ಅವಕಾಶ ಸಿಕ್ಕಿತು. ಸುಮಾರು ರಾತ್ರಿ 10 ಗಂಟೆಯಿಂದ ಬೆಳಗಿನ ಜಾವ 3-4 ಗಂಟೆಯವರೆಗೂ ಪಟ್ಟಾಭಿರಾಮ ಸ್ವಾಮಿ ಸೀತಾಮಾತೆಯೊಂದಿಗೆ ಲಕ್ಷ್ಮಣನೊಂದಿಗೆ ಉತ್ಸವದಲ್ಲಿ ಮೆರವಣಿಗೆ ಊರಿನ ಪ್ರದಕ್ಷಿಣೆಯಾಗಿ ಎಲ್ಲೆಯವರೆಗೂ ಹೋಗಿ ಬಹಳ ಸಂಭ್ರಮದ ಉತ್ಸವ ನಡೆಯಿತು. ಇದರಲ್ಲಿ ನೀವು ನೋಡ್ತಾ ಇರೋ ಹಾಗೆ ಸಣ್ಣ ಮಕ್ಕಳಿಂದ ಹಿಡಿದು ಆ ಊರಿನ ಎಲ್ಲ ಭಕ್ತರು ಈ ಹೊತ್ತಿನಲ್ಲೂ ಎಷ್ಟು ಉತ್ಸಾಹದಿಂದ ಪಾಲ್ಗೊಳ್ತಿದ್ದಾರೆ ಅನ್ನೋದನ್ನ ನೋಡಬಹುದು. ಬೇರೆಲ್ಲೂ ಸಿಗದಂತಹ ಅತ್ಯಂತ ವಿಶೇಷವಾದದ್ದು
ಅಜಯತಿರಾಜನ್ ಸ್ತೋತ್ರ ನಾದಸ್ವರದಲ್ಲಿ. ಬಂಧುಗಳೇ, ಇನ್ನೂ ಬಹಳಷ್ಟು ರಸಭರಿತ ವಿಷಯಗಳು ನಮಗಾಗಿ ಕಾದಿವೆ ಮುಂದಿನ ನಾಳೆಯ ಸಂಚಿಕೆಯಲ್ಲಿ.